ಯಾವ ಫೈನಾನ್ಸ್ ಅಂತ ಕೇಳಿದ್ರು. ಈ ಥರ ಧನಗಣಪತಿ ಫೈನಾನ್ಸ್ ಅಂತ ಹೇಳಿದೆ. ಅವ್ರು ಲೈಟಾಗಿ ಸ್ಮೈಲ್ ಮಾಡಿದ್ರು. ಅವನ ಹತ್ರ ಏನಕ್ಕೆ ಹೋಗಿದ್ರಿ, ಅವನು ಸಖತ್ ಫ್ರಾಡ್ ಅವನು. ಸರ್ ಇದಕ್ಕೇನಂತ ವಾಯ್ಸ್ ರೆಕಾರ್ಡಿಂಗು ಪ್ರತಿಯೊಂದು ಪ್ರೂಫ್ ಇದೆ ಸರ್ ಅಂತ. ಸ್ನೇಹಿತರೆ, ಮೈಸೂರಲ್ಲಿ ಚಿನ್ನದ ಮೋಸ ನಡೀತಾ ಇದೆಯಲ್ಲ, ಚಿನ್ನನ ಅಡ ಇಟ್ಕೋತೀನಿ, ಚಿನ್ನನ ಜಾಸ್ತಿ ಬೆಲೆಗೆ ತೊಗೋತೀನಿ ಅಂತೆಲ್ಲ ಮೋಸ ಮಾಡ್ತಾ ಇದ್ರಲ್ಲ, ಅದನ್ನು ನಾವು ಕಲಾಮಾಧ್ಯಮದಲ್ಲಿ ಬ್ಯಾಕ್ ಟು ಬ್ಯಾಕ್ ವೀಡಿಯೋಸ್ ಮಾಡಿ ಅವೇರ್ನೆಸ್ ಮೂಡಿಸ್ತಾ ಇದ್ದೀವಿ. ನಿಮ್ಗೆ ಗೊತ್ತಿದೆ. ಆ ಥರದ್ದು ಮತ್ತೊಬ್ಬರು ಮೋಸ ಹೋದಂತ ನೋಡಿ ಇಲ್ಲಿದ್ದಾರೆ. ರಘುವರೇ ನಮಸ್ತೆ. ರಘುವರು ಸ್ನೇಹಿತರೆ, ಇಲ್ಲಿ ಉತ್ತರಳ್ಳಿ ಹತ್ರ AGS ಲೇಔಟ್ ಬರುತ್ತೆ, ಆ ಏರಿಯಾದವರು. ಅವರು ಕೂಡ ಮೈಸೂರಿಗೆ ಹೋಗಿ ಚಿನ್ನ ಇಟ್ಟು ಸುಮಾರು 100 ಗ್ರಾಮ್ಗೂ ಹೆಚ್ಚು ದುಡ್ಡು ಕಳ್ಕೊಂಡು ಮೋಸಕ್ಕೆ ಒಳಗಾಗಿ ಬಂದಿದ್ದಾರೆ. ಅವ್ರ ಕತೆ ಕೇಳೋಣ. ಏನು ಕೆಲಸ ಮಾಡ್ತಾರೆ ಸರ್? ನಾವು ಮೇಲ್ಕೋಟೆ ಪುಳಿಯೋಗರೆ ಸೇಲ್ ಮಾಡ್ತೀವಿ ಸರ್. ಮೇಲ್ಕೋಟೆಯವ್ರು ನಾವು. ಸರ್ ಇಲ್ಲಿ ಆ್ಯಕ್ಚುಲಿ ನನಗೆ ಲಾಸ್ಟ್ ಇಯರು ಸ್ಕೂಲ್ಗೆ ಪ್ರಾಬ್ಲಮ್ ಇತ್ತು. ಸ್ಕೂಲ್ಗೆ ಫೀಸೆಲ್ಲ ಕಟ್ಟಬೇಕಾಗಿತ್ತು. ಸೊ ಹಾಗಾಗಿ ಬ್ಯಾಂಕಲ್ಲಿ ಪ್ಲೆಡ್ಜ್ ಮಾಡಿದೆ ಗೋಲ್ಡ್ನ. ಒಂದ್ಸಲ ಹಿಂಗೆ ಟಿ ವಿ ನೋಡಬೇಕಾದ್ರೆ ದುಡ್ಡು ಕೊಡ್ತಾಯಿದ್ರು. ನಮ್ಮಲ್ಲಿ 30 ಪೈಸೆ ಬಡ್ಡಿ ಅಷ್ಟೇ. ಲಕ್ಷಕ್ಕೆ 300 ರೂಪಾಯಿ ಮಾತ್ರನೇ ಬಡ್ಡಿ, ಮತ್ತು ಬೇರೆ ಯಾವುದು ಚಾರ್ಜಸ್ ಇರೋಲ್ಲ. ಜೊತೆಗೆ ನೀವು ಎಷ್ಟಕ್ಕೆ ಇಟ್ಟಿದ್ರು ಅದಕ್ಕೆ ಜಾಸ್ತಿ ಕೊಡ್ತೀವಿ, 1 ಗ್ರಾಮ್ಗೆ ಜಾಸ್ತಿನೇ ಕೊಡ್ತೀವಿ ಅಂತ ಹೇಳಿದ್ರು. ಆ್ಯಕ್ಚುಲಿ ನಾನು ಇಟ್ಟಿದ್ದು 5600 ರೂಪಾಯಿ 1 ಗ್ರಾಮ್ಗೆ ಇಟ್ಟಿದ್ದೆ ನಾನು. ಎಲ್ಲಿ ಇಟ್ಟಿದ್ರಿ? ಅಪೆಕ್ಸ್ ಬ್ಯಾಂಕಲ್ಲಿ. ಎಷ್ಟು ಗ್ರಾಮು? 114 ಗ್ರಾಮ್ ಸರ್ ಟೋಟಲ್ ಓವರಾಲ್. ಇದು ಲಕ್ಷಕ್ಕೆ 300 ರೂಪಾಯಿ ಬಡ್ಡಿ ಅಷ್ಟೇ. ಎಷ್ಟಕ್ಕೆ ಇಟ್ಟಿದ್ರೆ ಅಂತ ಕೇಳಿದ್ರು. 5600 ರೂಪಾಯಿ ಇಟ್ಟಿದ್ದು ಅಂತ ಹೇಳಿದೆ. ನಾವು 6800ರಿಂದ 7300 ರೂಪಾಯಿವರೆಗೂ ನಾವು ಕೊಡ್ತಾಯಿದ್ವಿ 1 ಗ್ರಾಮ್ಗೆ ಅಂತ ಹೇಳಿದ್ರು. ಹೌದಾ, ಆ ಥರ ಆದರೂ ನಾನು ಯೋಚನೆ ಮಾಡಿದೆ. ಇನ್ನೂ 1000 ರೂಪಾಯಿ, 1200 ರೂಪಾಯಿ, 1300 ರೂಪಾಯಿ ಎಕ್ಸ್ಟ್ರಾ ಸಿಗುತ್ತೆ ನನಗೆ. ಅದು ಸ್ಕೂಲ್ ಫೀಸ್ಗೆ 1.5 ಲಕ್ಷ ರೂಪಾಯಿ ಕಟ್ಟಬೇಕಾಗಿತ್ತು. ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಅಂದ್ಕೊಂಡೆ. ಕರೆಕ್ಟಾಗಿ 10 ಗಂಟೆಷ್ಟಲ್ಲಿ ಇದ್ರು ಸರ್. ಬ್ಯಾಂಕ್ ಹತ್ರನೇ ಇದ್ದರು, ಅಪೆಕ್ಸ್ ಬ್ಯಾಂಕ್ ಹತ್ರ ಇದ್ದರು ಅವರು. ಹೋದ್ಮೇಲೆ ಒಬ್ಬರು ಮೇಲ್ಗಡೆ ಬಂದರು, ಬ್ಯಾಂಕಿಗೆ ಬಂದರು. ಇನ್ನಿಬ್ಬರು ಕೆಳಗಡೆ ಇದ್ದರು. 5,18,000 ರೂಪಾಯಿನೂ ಆಗಿತ್ತು ನಾವು ಪ್ಲೆಡ್ಜ್ ಮಾಡಿದ್ದು. ಅಪೆಕ್ಸ್ ಬ್ಯಾಂಕಲ್ಲಿ ನಾವು ಪ್ಲೆಡ್ಜ್ ಮಾಡಿದ್ದು 5,18,000 ರೂಪಾಯಿ. ಎಷ್ಟು ಗ್ರಾಮ್ ಅಂದರೆ? 114 ಗ್ರಾಮ್ ಸರ್. 113 ಗ್ರಾಮ್ 800 ಮಿಲಿ ಅಂದರೆ 114 ಗ್ರಾಮ್. 114 ಗ್ರಾಮು. ಹಾಂ ಸರ್. 5,21,000 ರೂಪಾಯಿ ನಮ್ಮ ಮಿಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದೆ ಸರ್. ಗೋಲ್ಡ್ ಅವರು ನನಗೆ ಗೋಲ್ಡ್ ಕೊಟ್ಟರು ಬ್ಯಾಂಕ್ನಲ್ಲಿ ಗೋಲ್ಡ್ ಕೊಟ್ಟ ಮೇಲೆ ಇವರು ತಕ್ಷಣ ಇಸ್ಕೊಂಬಿಟ್ರು ಸರ್ ಕೈಗೆ. ಇಡೀ ಚಿನ್ನ? ನನ್ನ ಚಿನ್ನ ಪೂರ್ತಿ ಕೊಡಿದ್ದಂದ್ರು. 114 ಗ್ರಾಮ್ ಅಷ್ಟು ಪೂರ್ತಿ ಇಸ್ಕೊಂಡ್ರು. ಅಲ್ಲಿಂದ ಹೋದ್ವಿ ಸರ್. ಮೈಸೂರಿಗೆ ಹೋಗೋಷ್ಟಲ್ಲ 5 ಗಂಟೆ ಆಯಿತು. 5 ಗಂಟೆ ಆದಮೇಲೆ ಅಲ್ಲಿ ತುಂಬ ಜನ ಇದ್ದರು. ಅಲ್ಲಿ ನಮ್ಮ ಥರ ಕಸ್ಟಮರ್ ತುಂಬ ಜನ ಇದ್ದರು. ಸರ್ ಧನಗಣಪತಿ ಫೈನಾನ್ಸ್ ಅಂತ ಮೈಸೂರಿನಲ್ಲಿ ಶ್ರೀರಾಮ್ಪುರಂ ಬರ್ತದೆ. ಶ್ರೀರಾಮ್ಪುರಮು ಕುವೆಂಪು ನಗರ ಬರುತ್ತೆ. ಸರಿ, ಅಲ್ಲಿ ಹೋದ್ಮೇಲೆ ತುಂಬ ಜನ ಇದರಲ್ಲಿ ಅಲ್ಲಿ ಇವ್ರು ತಂದರು. ಅಲ್ಲಿ ಎಲ್ಲ ಒಳ್ಳೆ ಹೇಳ್ಬರ್ತಾರೆ, ಬಾಯಲ್ಲಿ ಹೇಳಿದ್ರೆ ಬೇಜಾರಾಗುತ್ತೆ. ಎಲ್ಲ ರೌಡಿಗಳು ತರ್ತಾರೆ ಸರ್ ಜನಗಳಲ್ಲಿ. ಅಲ್ಲಿ ಕೆಲಸ ಮಾಡೋರು, ಅಲ್ಲಿ ಕೆಲಸ ಮಾಡ್ತಾರೆ. ಸುಮಾರು ಒಂದು 45 ಜನ ಹುಡುಗಿರು ಕೆಲಸ ಮಾಡ್ತಾರೆ ಇಲ್ಲಿ ಟೆಲಿಕಾಲರ್ಸು. ಅಲ್ಲಿದ್ದಾರೆ? ಹಾಂ, ಟೆಲಿಕಾಲರ್ಸ್ ಸರ್. ಯಾವ ಏರಿಯಾ? ಅದು ಶ್ರೀರಾಮ್ಪುರಮು ಕುವೆಂಪು ನಗರ ಬರ್ತದೆ ಸರ್ ಮೈಸೂರಲ್ಲಿ. ಆಲ್ಮೋಸ್ಟ್ 7 ಗಂಟೆ ಹತ್ತಿರ ಆಗೋದು ಸರ್. ತುಂಬ ಟೈಮ್ ಆಗ್ತಾಯಿದೆ ಸರ್, ವಾಪಸ್ ಹೋಗಬೇಕು ಅಂತ ಕೇಳಿದ್ಮೇಲೆ ಆಯಿತು ಬನ್ನಿ ಅಂತ ಹೋಗಿದ್ರು. ಹೋಗಿ ಒಡವೆ ಎಲ್ಲ ನೋಡಿದ್ಮೇಲೆ ಇದು ಗೋಲ್ಡ್ ಇದು ಈ ತೂಕ ಮಾಡಿದ್ರು. ತೂಕ ಮಾಡಾದ್ಮೇಲೆ ಎಷ್ಟು ಕೊಡ್ತೀರಾ ಅಂತ ಕೇಳಿದೆ. 114 ಗ್ರಾಮ್ ಗೋಲ್ಡ್ಗೆ 5,21,000 ರೂಪಾಯಿ ಕಟ್ಟಿದ್ದಾರೆ ನನ್ನ ಬ್ಯಾಂಕಲ್ಲಿ. ಎಷ್ಟು ಕೊಡ್ತೀರಾ, ಎಕ್ಸ್ಟ್ರಾ ಎಷ್ಟು ಕೊಡ್ತೀರಾ ಅಂತ ಕೇಳಿದೆ. ತೂಕ ಮಾಡಿಬಿಟ್ಟು ಇಲ್ಲ ಇದು ಗೋಲ್ಡು ಅಷ್ಟೊಂದು ಇದಿಲ್ಲ, ಇಲ್ಲ ಟಚ್ ಎಲ್ಲ ತುಂಬ ಕಮ್ಮಿ ಇದೆ ಅಂತ ಹೇಳಿದ್ರು. ಇಲ್ಲ ಸರ್, ಎಲ್ಲ 90 ಮೇಲೆ ಟಚ್ ನಮ್ಮದು. ಒಂದು 2 ವರ್ಷ ನಾವೇ ರೆಡಿ ಮಾಡಿಸಿರೋದು, ಎಲ್ಲ ಆರ್ಡ್ರ್ ಕೊಟ್ಟು ರೆಡಿ ಮಾಡ್ಸಿರೋದು ನಾವು. ಸೊ ಹಂಗಾಗಿ ಎಲ್ಲ ಚೆನ್ನಾಗಿದೆ ಸರ್ ಅಂತ ಹೇಳಿದ್ರು. ಕೇಳಲಿಲ್ಲ. ಹೋಗಲಿ ಒಂದು ಕೆಲಸ ಮಾಡ್ತಾರೆ, ಚೆಕ್ ಮಾಡಿ ಅಂತ ಹೇಳಿದೆ. ನಿಮ್ಗೆ ಅಷ್ಟು ಡೌಟ್ ಇದ್ದರೆ ಚೆಕ್ ಮಾಡಿಬಿಟ್ಟು ನನಗೆ ಕೊಡಿ ಅಂತ ಕೇಳಿದೆ. ಇಲ್ಲ, ನೀವೇ ಇನ್ನೂ 20,000 ರೂಪಾಯಿ ಕೊಟ್ಟು ಇದನ್ನು ತೊಗೊಂಡು ಹೋಗಬೇಕಾಗತ್ತೆ ಅಂತ ಹೇಳಿದ್ರು. ಭಯ ಆಗೋದು ಸರ್ ನನಗೆ. ಏನಕ್ಕೆ ಅಂದರೆ ಆ್ಯಕ್ಚುಲಿ ನನ್ನ ಹತ್ರ ಪ್ರೂಫ್ ಇದೆ ಸರ್, ಪ್ರತಿಯೊಂದು ಪ್ರೂಫ್ ಇದೆ ನೋಡಿ ಸರ್. ಇಲ್ಲಿ ಸರ್ ಬ್ಯಾಂಕ್ ವ್ಯಾಲ್ಯೂಯೇಷನ್ ಬಂದು 7,12,065 ರೂಪಾಯಿ ವ್ಯಾಲ್ಯೂಯೇಷನ್ ಹಾಕಿದ್ದಾರೆ ಸರ್ ಅವರು. ಅಪೆಕ್ಸ್ ಬ್ಯಾಂಕ್ನವರು ವ್ಯಾಲ್ಯೂಯೇಷನ್ ಬರ್ತಾರೆ ಸರ್. ಅಂದರೆ ಅದನ್ನು ಏನಾದ್ರು ಬೈ ಚಾನ್ಸ್ ಮಾರಿದ್ರೆ ನಾನು ಹೇಳಿದೆ, ಇಷ್ಟು ಅಮೌಂಟ್ ಇದೆಯಲ್ಲ, ನೀವು ಯಾಕೆ ಇಷ್ಟು ಕಡಿಮೆ ಮಾಡ್ತಾಯಿದ್ದೀರಾ? ಈಗ ನೀವು ಕರ್ಸಿದ ಉದ್ದೇಶ ಏನು? 6,800 ರೂಪಾಯಿಂದ 7,300 ರೂಪಾಯಿ 1 ಗ್ರಾಮ್ಗೆ ಅಡ ಇಟ್ಕೊಳ್ತೀನಿ ಅಂತಲೇ ಹೇಳಿದ್ದು ನೀವು ಅಂತಂದ್ಬಿಟ್ಟು ಕೇಳಿದೆ. ಇಲ್ಲ, ಅದೆಲ್ಲ ನಮ್ಗೆ ಗೊತ್ತಿಲ್ಲ, 20,000 ರೂಪಾಯಿ ನೀವು ಕೊಟ್ಟು ಚಿನ್ನ ತೊಗೊಂಡೋಗಿ ಅಂತ ಹೇಳಿದ್ರು. ಅದನ್ನೇ ಸರ್ ಏನಕ್ಕೆ ಅಂತ ಅರ್ಥ ಆಗ್ತಾಯಿಲ್ಲ. ಅಲ್ಲಿ ಹೋದ್ರೆ ಯಾವ ಥರ ಅಂದರೆ ಫುಲ್ ಕನ್ಫ್ಯೂಷನ್ ಮಾಡ್ಬಿಡ್ತಾರೆ ಸರ್. ಮೈಂಡೇ ವರ್ಕ್ ಆಗೋಲ್ಲ, ಆ ಥರ ಮಾಡ್ಬಿಡ್ತಾರೆ. ಇವನೊಬ್ಬ ಏನೋ ಮಾತಾಡ್ತಾಯಿರ್ತಾನೆ, ಅವನೊಬ್ಬ ಏನೋ ಮಾತಾಡ್ತಾಯಿರ್ತಾನೆ, ಅವನೇನೋ ಹೇಳ್ತಾನೆ, ನಮ್ಗೆ ಏನು ನಡೀತಾ ಇದೆ ಇಲ್ಲಿ ಎಂದು ಒಂದು ಚೂರು ಗೊತ್ತಾಗಲ್ಲ ಸರ್ ಅಲ್ಲಿ. ಸರಿ ಆಯಿತು ಅಂತಂದ್ಬಿಟ್ಟು ಕರಗಿಸಿ ಅಂತ ಹೇಳಿದೆ. ಸರ್ ಕರಗಿಸೋಕ್ಕೆ ಅಂತ ಯಾವ ಥರ ಮಾಡ್ತಾರೆ ಒಂದು ಟ್ರಿಕ್ಸು, ನಮ್ಮ ಕಣ್ಣಿದಕ್ಕೆ ಸರ್. ಅಲ್ಲಿ ಒಂದು ಸ್ವಲ್ಪ ದೂರ ಅಲ್ಲಿ ಪಕ್ಕದಲ್ಲಿ ಒಂದು ಇದಿರುತ್ತೆ, ಒಂದು ಗೋಡೆ ಇರುತ್ತೆ, ಆ ಕಡೆಗೆ ಹೋಗ್ತಾರೆ. ಒಡವೆ ನಮ್ಮ ತೊಗೊಂಡೋಗಿ ಅದಕ್ಕೆ ಹಾಕ್ತಾರೆ ಸರ್. ನನ್ನ ಮುಂದೆನೇ ಹಾಕ್ತಾರೆ, ಒಡವೆ ಹಾಕ್ತಾರೆ. ಬಟ್ ಅಲ್ಲಿ 1 ಹಾಕಿದ್ರೆ 2 ಹಾಕಿದ್ರೆ ನಮ್ಗೆ ಗೊತ್ತಾಗಲ್ಲ ಸರ್. ಅಲ್ಲಿ 2 ಹಾಕಿದ್ರೆ ಆಕ್ಟ್ ಮಾಡ್ತಾರೆ. ಬಟ್ ಅವ್ರು ಹಾಕಿರೋದು ಒಂದೇ ಒಡವೆ. ಟಚ್ ಒಂದು 40 ಟಚ್ ಅಂತ ತೋರಿಸಿದ್ರು ಸರ್ ಅವರು. 40 ಟಚ್ ಇದೆ ಅಂತ ಹೇಳಿದ್ರು. ನನಗೆ ಭಯ ಆಗೋದು ಸರ್. ನನಗೆ 40 ಇದೆ ಗೋಲ್ಡು, ಇನ್ನು 60 ಗೋಲ್ಡೇ ಅಲ್ಲ,
60% ಗೋಲ್ಡ್ ಗೋಲ್ಡ್ ಮೇಲ್ಗಡೆ ಬರ್ತಾರೆ ನೋಡಿ ಸರ್ ಇದು. ತುಂಬ ಜನ ಇದು ಕಿರ್ಚಾಡ್ತಾರೆ, ಕೂಗಾಡ್ತಾರೆ. ಒಂಥರ ಸರ್ ಅಟ್ಮಾಸ್ಫಿಯರ್ ತುಂಬ ಭಯಾಂಕವಾಗಿತ್ತು. ನಾವು ಏನಕ್ಕಾದರೂ ಬಂದೆ ಅನ್ನೋ ಮಟ್ಟಿಗೆ ಆಗಿತ್ತು. ಫಸ್ಟ್ ಏನು ಮಾಡ್ತಾರೆ ಗೊತ್ತಾ ಸರ್, ಹೋದ ತಕ್ಷಣ ಈ ಫಾರ್ಮ್ಗೆ ಸೈನ್ ಹಾಕ್ಸ್ಕೊಳ್ತಾರೆ ಮಾತ್ರ. ಫಸ್ಟ್ ಸೈನ್ ಹಾಕ್ಸ್ಕೊಂಡು ಇದೆಲ್ಲ ಬರೆಯೋದವರು. ಆಯಿತು, ಅದನ್ನು ಲೆಕ್ಕ ಹಾಕ್ತಾನೆ. ಲೆಕ್ಕ ಹಾಕಿದಾಗ 2,94,000 ರೂಪಾಯಿ ಬರುತ್ತೆ. ಎಲ್ಲ ಸೇರಿಸಿ 5,70,400 ರೂಪಾಯಿ ಆಗುತ್ತೆ. 5,21,000 ರೂಪಾಯಿ ಇಲ್ಲಿ ಬ್ಯಾಂಕಲ್ಲಿ ಕಟ್ಟಿದ್ದೆ ನಾನು ಅಲ್ಲಿ. ಇನ್ನು 50,000 ರೂಪಾಯಿ ಕೈ ಕೊಟ್ಟೆ ಸರ್ ನನಗೆ. ನೀವು ಎಷ್ಟು ನಮಗೆ ಎಕ್ಸ್ಪೆಕ್ಟ್ ಮಾಡಿದ್ರಿ ಸರ್? ನಾನು ಬಂದು 6:30ವರೆಗೂ ನಾನು ಎಕ್ಸ್ಪೆಕ್ಟ್ ಮಾಡಿದೆ. ಸೊ ಎಷ್ಟು 5,70 ಕೊಟ್ಟ. 6:30 ಅಂದರೆ ನಿಮ್ಗೆ 80,000 ಕಮ್ಮಿ ಬಂತು, ಅಲ್ಲ 80,000 ರೂಪಾಯಿ ಕಡಿಮೆ ಬಂತು. ಹಾಂ, 80,000 ರೂಪಾಯಿ. ವಾಯ್ಸ್ ರೆಕಾರ್ಡಿಂಗು ಪ್ರತಿಯೊಂದು ಪ್ರೂಫ್ ಇದೆ ಸರ್ ಹತ್ರ. ವಾಯ್ಸ್ ರೆಕಾರ್ಡಿಂಗ್ ಇದೆ. ಅವರು ಪ್ಲಡ್ಜಿಗೆ ಅಂತಲೇ ಒಪ್ಕೊಂಡಿದ್ದಾರೆ ಸರ್, ನೀವು ಯಾವಾಗಾದ್ರು ಬನ್ನಿ ತೊಗೊಂಡೋಗಿ ಅಂತ ಹೇಳಿದ್ರೆ. ಆಮೇಲೆ ಒಂದು ಸಲ ಹೋದೆ ಸರ್. ಈಗ ಇಷ್ಟಾಯಿತು, 6 ತಿಂಗಳಾಯಿತು. ಫಸ್ಟು ಒಂದು 3 ತಿಂಗಳಾದಮೇಲೆ ಫೋನ್ ಮಾಡಿದೆ ಸರ್. ನಾನು ಇಂಟ್ರೆಸ್ಟ್ ಪೇ ಮಾಡಬೇಕು, ಯಾವ ಥರ ಮಾಡಬೇಕು, ಆನ್ಲೈನ್ ಮಾಡಬೇಕಾದ್ರೆ ನನಗೆ ಅಕೌಂಟ್ ನಂಬರ್ ಕಳಿಸಿ ಅಂತ ಹೇಳ್ತೀನಿ ಸರ್ ನಾನು. ಅದಕ್ಕೆ ಅಲ್ಲಿ ಲೇಡಿ ಹೇಳ್ತಾರೆ, ಇಲ್ಲ ನಮ್ಮಲ್ಲಿ ಆ ಥರ ಇಲ್ಲ, ಕ್ಯಾಶೇ ತಂದು ಕೊಡಬೇಕು ಅಂತ ಹೇಳಿದ್ರು. ಅಲ್ಲಿ ಒಂದು ಲೇಡಿ ಕೂತ್ಕೊಂಡಿದ್ರು, ಏನೋ ಮೋಸ್ಟ್ಲಿ ರಕ್ಷಿತ ಅಂದ್ಬಿಟ್ಟು ಐಮನ್ ಹೆಸರು. ಅವರು ಈ ಥರ ನಾನು ಇಂಟ್ರೆಸ್ಟ್ ಕಟ್ಟಬೇಕು ಅಂತ ಹೇಳಿದೆ. ಸರಿ, 8,000 ಚಿಲ್ಲರೆ ಎಷ್ಟು ಆಗಿತ್ತು ಅಮೌಂಟು, ಸಮಥಿಂಗ್ ಎಷ್ಟು ಅಂತ ಜ್ಞಾಪಕ ಇಲ್ಲ ಸರ್. 8,000 ಚಿಲ್ಲರೆ ಆಗಿತ್ತು. ಅಷ್ಟನ್ನು ನಾನು ಪೇ ಮಾಡಿದೆ. ನನಗೆ ರೆಸಿಪ್ಟ್ ಕೇಳಿದೆ. ಅವರು ಲೆಡ್ಜರಲ್ಲಿ ಬರ್ಕೊಂಡ್ರು. ಅವರು ಲೆಡ್ಜರಲ್ಲಿ ಬರ್ಕೊಂಡ್ರು. ನಾನು ಹೇಳಿದೆ, ನಮ್ಗೆ ಪ್ರೂಫ್ ಇಲ್ಲದೇ ಈಗ ನೆಕ್ಸ್ಟ್ ಟೈಮ್ ಬಂದಾಗ ನೀವು ಕಟ್ಟಿಲ್ಲ ಅಂತ ಏನು ಮಾಡಲಿ, ನಮಗೇನು ಪ್ರೂಫ್ ಕೊಡಿ ಅಂತ ಕೇಳಿದೆ. ಇಲ್ಲ ಸರ್, ನಮ್ಮಲ್ಲಿ ಇರೋದು ಆಪ್ಷನ್ ಹಿಂಗೆ ಅಂತಬಿಟ್ಟು ಬರ್ಕೊಂಡು ಇಸ್ಕೊಂಡು ದುಡ್ಡು ಇಟ್ಕೊಂಡ್ರು. ಡಿಸೆಂಬರ್ ತಿಂಗಳಲ್ಲಿ ಯಾವುದು ಅಮೌಂಟ್ ಅಡ್ಜಸ್ಟ್ ಆಗ್ತಾ ನನಗೆ. ಸರಿ, 5 ಲಕ್ಷ 6 ಲಕ್ಷ ರೂಪಾಯಿವರೆಗೂ ಇತ್ತು ಅಮೌಂಟು. ಬಿಡಿಸ್ಕೊಳ್ಳೋಣ ಅಂದ್ಬಿಟ್ಟು ನಾನು ಹೋಗ್ತೀನಿ ಸರ್. ಅಲ್ಲಿ ಹೋದಾಗ ಅವರು ಮೇಲ್ಗಡೆ ಬಿಡಲಿಲ್ಲ ಆಫೀಸಿಗೆ, ಕೆಳಗಡೆ ನರಸಿಂಹ ಜ್ಯುವೆಲ್ಸ್ ಅಂತಿದೆ ಒಂದು, ಅಲ್ಲಿ ಕೂತ್ಕೊಳ್ಳಿ ನೀವು, ಮ್ಯಾನೇಜರ್ ಬರ್ತಾರೆ ಅಂತ ಹೇಳಿದ್ರು. ಸರಿ, ಕೂತ್ಕೊಂಡೆ ಸರ್. ಕೂತ್ಕೊಂಡ್ಮೇಲೆ ಈ ಥರ ಅಮೌಂಟ್ ರೆಡಿ ಐತೆ ಸರ್ ನಂದು, ಬಿಡಿಸ್ಕೋಬೇಕು ಅಂತ ಹೇಳಿದ್ರು. ಹಂಗಂತ ಹೇಳಿದ ತಕ್ಷಣ ಆ ಮನುಷ್ಯ ಬಂದವನು, ಗೋಲ್ಡ್ ನಿಮ್ಮ ಹತ್ರ ಇಟ್ಕೊಂಡಿದ್ದಲ್ಲ ಅವ್ನು ಓಡೋಗ್ಬಿಟ್ಟವನೇ, ನಾವು ಟೇಕ್ ಓವರ್ ಮಾಡ್ಕೊಂಡಿದ್ವಿ, ನರಸಿಂಹ ಜ್ಯುವೆಲ್ಸ್ ಅಂತ ನಾವು ಟೇಕ್ ಓವರ್ ಮಾಡ್ಕೊಂಡಿದ್ವಿ, ಅವನಿಗಿಲ್ಲ ಅಂತ ಹೇಳ್ತಾರೆ ಸರ್. ನನಗೆ ಜೀವ ಬಾಯಿ ಬಂದಂಗೆ ಆಗ್ಬಿಡುತ್ತೆ. ಏನಪ್ಪ ಇದು ಈ ಥರ ಹೇಳ್ತಾ ಇದ್ದಾರೆ ಅಂತಂದ್ಬಿಟ್ಟು ಸಖತ್ ಭಯ ಆಗುತ್ತೆ ಸರ್. ಸರಿ, ಏನು ಮಾಡಬೇಕು ಅಂತ ಅರ್ಥ ಆಗಿಲ್ಲ ನನಗೆ. ವಾದ ಮಾಡ್ತೀನಿ, ಎಷ್ಟು ವಾದ ಮಾಡಿದ್ರು ಏನೂ ಯೂಸ್ ಆಗಲ್ಲ. ನಾವೀಗ 5-6 ಜನ ಪಾರ್ಟ್ನರ್ ಆಗಿ ನಾವು ಇದನ್ನ ಟೇಕ್ ಓವರ್ ಮಾಡ್ಕೊಂಡಿದ್ವಿ, ನಾವು ನಡೆಸ್ತಾ ಇದ್ದೀವಿ ಅಂತ ಹೇಳ್ತಾರೆ. ನಮ್ಮ ಮಿಸ್ಸಸ್ ಕರ್ಕೊಂಡು ತಿರ್ಗಾ ಒಂದು ಸಲ ಹೋಗ್ತೀನಿ ಸರ್. ಅಲ್ಲಿ ಇದು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ. ಅಷ್ಟರಲ್ಲಿ ಇನ್ನೊಂದು ಸಲ ಹೋಗಿದ್ದೆ, ಇನ್ನೊಂದು ಸಲ ಸೇಮ್ ಮಾತಾಡಿದ್ರು. ಸರಿ, ಪೊಲೀಸ್ ಸ್ಟೇಷನ್ಗೆ ಹೋದೆ ಸರ್. ಕುವೆಂಪು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ. ಅಲ್ಲಿ ನಾವು ಒಂದು 11 ಗಂಟೆಗೆ ಹೋಗ್ತೀವಿ ಸರ್ ಅಲ್ಲಿ ಸ್ಟೇಷನ್ಗೆ. ಸರಿ, ಪೊಲೀಸು, ನೀವೇನು ಬುದ್ಧಿ ಇಲ್ವೇನ್ರಿ, ಅವ್ರು ಕಮ್ಮಿ ಬಡ್ಡಿ ಕೊಡ್ತಾರೆ, ಇನ್ನು ಜಾಸ್ತಿ ಕೊಡ್ತಾರೆ ಅಂದರೆ ಬಂದು ಇಟ್ಕೊಂಡ್ಬಿಡ್ತಾನೆ, ಬೆಂಗಳೂರಲ್ಲಿ ಎಲ್ಲೂ ಇಲ್ವಾ ನಿಮಗೆ ಅಂತ ನನಗೇನೇ ಇದು ಮಾಡ್ತಾರೆ. ಬಟ್ ಅವರು ಅಷ್ಟೊಂದು ಇದಿಲ್ಲ, ಸಾಹೇಬ್ರು ಬರೋವರೆಗೂ ವೆಯ್ಟ್ ಮಾಡಿ ಅಂತ ಹೇಳ್ತಾರೆ. ಸರ್, ವೆಯ್ಟ್ ಮಾಡಿದ್ವಿ. ಸುಮಾರು 2 ಗಂಟೆ ಆಯಿತು, ಬರಲಿಲ್ಲ. ಹಾಗಾಗಿ ಹೋಗಿ ಕೇಳ್ತಾಯಿದ್ವಿ, ಇಲ್ಲ ಬಂದಿಲ್ಲ ಅಂತಲೇ ಹೇಳ್ತಾಯಿದ್ದಾರೆ. ಸರಿ, ಆಮೇಲೆ ಒಬ್ಬ ಪೊಲೀಸ್ ಬರ್ತಾರೆ ಸರ್ ಅಂತ. ಬಂದು ಏನು ವಿಷಯ ಅಂತ ಕೇಳ್ತಾರೆ. ಕೇಳಿದಾಗ ಈ ಥರ ಎಲ್ಲ ಪ್ರಾಬ್ಲಮ್ ಆಗಿದೆ ಸರ್, ನನಗೆ ಗೋಲ್ಡು ಇದು ಮಾಡ್ತಾಯಿಲ್ಲ ಅವರು, ನಾನು ಅಡ ಇಟ್ಟಿದ್ದೀನಿ. ಅವ್ರು ನೋಡಿದ್ರೆ ನಾವು ಬೈ ಆ್ಯಂಡ್ ಸೆಲ್ ಕಂಪ್ನಿ ಅಂತೇಳಿ ಈಗ ನನಗೆ ಕೊಡ್ತಾನೆ ಇಲ್ಲ, ಒಡವೆ ಕೊಡ್ತಾಯಿಲ್ಲ ಅಂತ ಹೇಳಿದ್ರೆ. ಅವನ ಹತ್ರ ಏನಕ್ಕೆ ಹೋಗಿದ್ರಿ, ಅವನು ಸಖತ್ ಫ್ರಾಡ್ ಅವನು ಅಂತ ಹೇಳ್ತಾರೆ. ಸರ್, ನಾನು ಹೇಳ್ತೀನಿ, ಸರ್ ಅವನೇನು ಓಡೋಗ್ಬಿಟ್ಟಿದ್ದೀನಂತೆ. ಏನು ಸರ್ ಮಾಡೋದು ಅಂತ ಹೇಳಿದ್ರೆ, ಅವ್ನು ಯಾರು ಓಡೋಗಿಲ್ಲ, ಅವ್ನು ಚಿನ್ನ ತಂಬಿ ಒಬ್ಬ, ಆಮೇಲೆ ಸೌಂದರ್ಯಜ್ ಅಂತ ಏನೋ ಇದ್ದಾರೆ, ಅವರೆಲ್ಲ ಕಳ್ಳರನ್ನೇ, ಅವ್ರು ಯಾರು ಓಡೋಗಿಲ್ಲ ಅಂತ ಹೇಳ್ತಾರೆ ಸರ್. ಸರಿ ಸರ್, ನನಗೆ ಸ್ವಲ್ಪ ನ್ಯಾಯ ದೊರಕಿಸ್ಕೊಡಿ ಅಂತ ಹೇಳ್ತಾರೆ. ಸರಿ, ಒಂದು ಕೆಲಸ ಮಾಡಿ ಅಂತ ಹೇಳ್ಬಿಟ್ಟು ಆ ಕಡೆ ಹೋಗ್ತಾರೆ. ಫೋನಲ್ಲಿ ನನ್ನ ಸರ್ ಕಾಪಿ ಇಸ್ಕೊಳ್ತಾರೆ. ಈಗ ಒಂದು ಕಾಪಿ ಇಸ್ಕೊಂಡು ಅವ್ರಿಗೆಲ್ಲ ಕಳಿಸ್ತಾರೆ. ಅವ್ರ ಜೊತೆ ಮಾತಾಡ್ತಾನೆ ಸರ್ ಅವರು. ಆ ಕಡೆ ದೂರದಲ್ಲಿ ಮಾತ್ರ ಅದು ಕೇಳಿಸ್ತಾ ಇದೆ ನನಗೆ. ಅವ್ರ ಜೊತೆ ಪೂರ್ತಿ ಮಾತಾಡ್ತಾ ಇದ್ದಾರೆ ಅವರು. ಈ ಥರ ಮೋಸ ಆಗಿದೆ, ಏನು ಅವ್ರವ್ರ ಕಮ್ಯುನಿಕೇಷನ್ ಚೆನ್ನಾಗಿದೆ ಸರ್, ಮಾತಾಡ್ತಾ ಇದ್ದಾರೆ. ಏನು ಮಾಡಬೇಕು ಅಂತ ಅರ್ಥ ಆಗಿಲ್ಲ ಸರ್ ನನಗೆ. ಕೊನೆಗೆ ಇದು 4 ಗಂಟೆ ಮೇಲೆ ಇನ್ಸ್ಪೆಕ್ಟರ್ ಬರ್ತಾರೆ. ಅವ್ರಿಗೋಗಿ ಈ ಥರ ಆಗಿದೆ ಸರ್, ನನಗೆ ಪ್ರಾಬ್ಲಮ್ ಆಗಿದೆ ಅಂತಂತ ಹೇಳಿದ್ದಕ್ಕೆ ಅವರು ಎಲ್ಲ ಸ್ಲಿಪ್ಪು ಈ ಥರ ಕೊಡ್ತೀನಿ ಸರ್, ಅವ್ರನ್ನ ಕರೆಸ್ತೀವಿ, ಆಯಿತು ಇರಿ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡಿ ಸರ್ ನನ್ನ ಕೈಲಿ. ಇನ್ನು ಏನು ಮಾಡಬೇಕು ಅಂತ ತಲೆ ಓಡಲಿಲ್ಲ ನನಗೆ. ಕಮಿಷನ್ಗೆ ಯಾಕೆ ಕಂಪ್ಲೀಟ್ ಮಾಡಬಾರ್ದು ಅಂದ್ಬಿಟ್ಟು ಕಮಿಷನ್ ಆಫೀಸ್ಗೆ ಹೋಗ್ತೀನಿ ಸರ್. ನಾನು ಇಬ್ಬರು ಮೈಸೂರು ಕಮಿಷನ್ ಆಫೀಸ್ಗೆ ಹೋಗ್ತೀವಿ. ಕಮಿಷನ್ ಬಂದು ಲೇಡಿ ಸರ್ ಯಾರು, ಅವರು ಹೋಗ್ತಾ ಇರ್ತಾರೆ, ಅಂದರೆ ಹೊರಟು ಬಿಟ್ಟಿದ್ರು. ಸರಿ, ಪೊಲೀಸು ಯಾರೋ ಒಬ್ಬರು ಒಳಗಡೆ ಕೂತ್ಕೊಳ್ಳಿ, ACP ಇದ್ದರೆ ಅವ್ರ ಜೊತೆ ಮಾತಾಡಿ ಅಂತ ಹೇಳಿದ್ರು. ಅಲ್ಲಿ ನಾನು ಹೇಳ್ತಿದ್ದೆ, ಬೆಂಗಳೂರಿಂದ ಬಂದಿದ್ದೀನಿ, ಅದರ ಗೋಲ್ಡ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದೆ. ಒಂದು ಸ್ಲಿಪ್ಪರ್ ಕೊಟ್ಟರು. ಬೇರೆಯವ್ರದ್ದೆಲ್ಲ ಮುಗಿದ ಮೇಲೆ ಲಾಸ್ಟಲ್ಲಿ ನಮ್ಮದೇ ಮೇಡಮ್ ಹತ್ರ ಹೋದೆ. ACP ಬಂದು ಮೇಡಮ್ ಸರ್, ಅಲ್ಲಿ ಅವ್ರ ಹೆಸರನ್ನು ಗೊತ್ತಿಲ್ಲ, ಜ್ಞಾಪಕ ಇಲ್ಲ. ಅವ್ರಿಗೆ ಇದೆಲ್ಲ ತೊಗೊಂಡೋಗಿ ಕೊಡ್ತೀನಿ ಸರ್. ಯಾವ ಫೈನಾನ್ಸ್ ಅಂತ ಕೇಳಿದ್ರು. ಈ ಥರ ಧನಗಣಪತಿ ಫೈನಾನ್ಸ್ ಅಂತ ಹೇಳಿದೆ. ಅವ್ರು ಲೈಟಾಗಿ ಸ್ಮೈಲ್ ಮಾಡಿದ್ರು. ಏನು ರೀ ನೀವು ಅಂತಂದರು. ಏನು ಮಾಡಲಿ ಮೇಡಮ್, ನನಗೆ ಗೊತ್ತಿಲ್ಲ, ಈ ಥರ ಕಮ್ಮಿ ಬಡ್ಡಿ ಅಂತಂತೇಳಿ ಇಟ್ಬಿಟ್ಟಿದ್ದೀನಿ. ಈಗ ಅವ್ರನ್ನ ಕರೆಸಿ ಸ್ವಲ್ಪ ಅಮೌಂಟ್ ಈಸ್ಕೊಡಿ ಮೇಡಮ್, ಇದು ಸರಿ ಒಡವೆ ಈಸ್ಕೊಡಿ ಮೇಡಮ್ ಅಂತ ಹೇಳಿದೆ. ಅದಕ್ಕೆ ನೀವು ಏನು FIR ಮಾಡ್ತೀರಾ ಅಂತಂದರು. FIR ಮಾಡ್ತೀನಿ ಮೇಡಮ್ ಅಂದರೆ.
ನಿಮ್ಮ ಥರ 40 ಜನ ಬಂದಿದ್ದಾರೆ ಆಲ್ಮೋಸ್ಟ್ ನನ್ನ ಹತ್ರ, ಯಾರೂ FIR ಮಾಡ್ತಾಯಿಲ್ಲ. FIR ಮಾಡದೇ ಇದಕ್ಕೆ ನಾವು ಅವ್ರಿಗೇನು ಏನು ಆ್ಯಕ್ಷನ್ ತೊಗೊಳಕ್ಕಾಗ್ತಾಯಿಲ್ಲ ಅಂತಂದರು. ಸರಿ ಆಯಿತು, ಒಂದು ಕೆಲಸ ಮಾಡಿ ಇದನ್ನು ಕೊಟ್ಬಿಟ್ಟು ಹೋಗಿ ಅಂತ ಏನೋ ಬರ್ಕೊಂಡು ನಿಮಗೆ ಪೋಸ್ಟಿಂದ ಕಾಲ್ ಬರುತ್ತೆ, ಆಮೇಲೆ ಬನ್ನಿ ಅಂತ ಹೇಳಿದ್ರು. ಸರ್ ನಾನು ಹೋಗಿ ನಿನ್ನೆಗೆ ಕರೆಕ್ಟಾಗಿ 15 ದಿವಸ ಆಯ್ತು ಸರ್. ಅಲ್ಲಿ ಇದುವರೆಗೂ ಯಾರೂ ಫೋನ್ ಮಾಡಿಲ್ಲ. ನಾನೇ ಮೇಲೆ ಬಿದ್ದು ಅಲ್ಲಿ ಅವ್ರಿಗೆ ತಿರ್ಗಾ ಕಮಿಷನರ್ ಆಫೀಸ್ಗೆ ಲ್ಯಾಂಡ್ಲೈನ್ ಇರುತ್ತಲ್ಲ ಅದಕ್ಕೆಲ್ಲ ಫೋನ್ ಮಾಡ್ತಾಯಿದ್ದೀನಿ. ಅದು ಕುವೆಂಪು ನಗರಕ್ಕೆ ಹೋಗಿದೆ, ಅಲ್ಲಿಂದ ಕಾಲ್ ಬರುತ್ತೆ ಅಂತ ಹೇಳ್ತಾಯಿದ್ದಾರೆ. ಇದುವರೆಗೂ ಯಾವ ಕಾಲು ಬಂದಿಲ್ಲ ಸರ್ ನನಗೆ. ನನಗೆ ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗದೆ, ಮೀಡಿಯಾನೇ ಕರೆಕ್ಟು, ಮೀಡಿಯಾಗೆ ಹೇಳಿದ್ರೆ ನನಗೆ ನ್ಯಾಯ ಸಿಗುತ್ತೆ ಅಂತೇಳಿ ನಾನು ತಮಗೆ ಬರೋಕ್ಕೆ ಹೇಳಿದೆ ಸರ್. 114 ಗ್ರಾಮ್ ಚಿನ್ನ. ಹೌದು ಸರ್. ರಘುವರ ಕತೆ ಕೇಳಿದ ಮೇಲೆ ನಿಮ್ಗೆ ಹೇಳಬೇಕಾಗಿರೋದು ಭಾಳ ಸ್ಪಷ್ಟವಾಗಿ ಇಷ್ಟೇ ನೋಡಿ. ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ ಇದೆಯಲ್ಲ, ಅವರು ಚಿನ್ನ ಅಡ ಇಟ್ಕೋತಾರೆ. ಆದರೆ ಅವರು ಎಷ್ಟು ಅದ್ಭುತವಾಗಿ ನೀಟಾಗಿ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ನೋಡಿ. ಅಂದರೆ ಇದು ಪ್ಲೆಡ್ಜ್, ನೀವು ಚಿನ್ನ ಅಡ ಇಟ್ಟಿದ್ರಿ ಅಂತ ಅನ್ನೋದಕ್ಕೆ ಕೊಟ್ಟಿದ್ದಾರೆ. ದ ಫಾಲೋಯಿಂಗ್ ಜುವೆಲ್ ಈಸ್ ಆರ್ ಪ್ಲೆಡ್ಜ್ಡ್ ಅಗೈನ್ಸ್ಟ್ ಇನ್ ಅಡ್ವಾನ್ಸ್ ಆಫ್ so rupees ಆ್ಯಂಡ್ so ಡೇಟ್ ಅಂತ ಹಾಕಿ ನೀಟಾಗಿ ಸೀಲು ಸೈನು ಅವ್ರದ್ದೆಲ್ಲ ಅಡ್ರೆಸ್ಸು, ಫೋನ್ ನಂಬರು, ಅಪೆಕ್ಸ್ ಬ್ಯಾಂಕ್ನ ರಿಜಿಸ್ಟ್ರೇಷನ್ ನಂಬರು ಎಲ್ಲ ನೀಟಾಗಿ ಹಾಕಿದ್ದಾರೆ ನೀಟಾಗಿ. ಸೊ ಇದು ಒಂದು ಪ್ರಾಪರ್ ದಾಖಲೆ ನಿಲ್ಲುತ್ತೆ ಕೋರ್ಟಲ್ಲೋ ಪೊಲೀಸ್ ಸ್ಟೇಷನ್ ಎಲ್ಲ ಒಂದು ಕಡೆಗೆ. ಬೇರೆ ನಮ್ಮ ರಘುವಂತವ್ರು ಪಾಪ ಮೋಸ ಹೋಗ್ತಾರಲ್ಲ, ಜಾಸ್ತಿ ದುಡ್ಡು ಬರುತ್ತೆ ಅಂತ ಹೋಗಿ ಅವರು ನೋಡಿ ಅವ್ರಿಗೆ ಕೊಟ್ಟಿರುವಂಥ ಈ ದಾಖಲೆ ಇದೆಯಲ್ಲ, ಮೋಸಗಾರನ ಕಂಪ್ನಿ ದಾಖಲೆ, ಇದು ಪ್ಲೆಡ್ಜ್ ಚೀಟಿನ, ಸೇಲ್ ಚೀಟಿನ ಅಥವಾ ಸೇಲ್ ರಿಸಿಪ್ಟ, ಪ್ಲೆಡ್ಜ್ ರಿಸಿಪ್ಟ ಏನೂ ಇಲ್ಲ. ಇದು ಮಿಕ್ಕಿದ್ದಿಲ್ಲಿ ಕೆಳಗಡೆ ಮಾತ್ರ ಗಿರಿವಿ ಅಂತ ಒಂದು ಬರೆದ್ಬಿಟ್ಟವ್ರು ಪೆನ್ನಲ್ಲಿ. ಅವು ಭಾಳ ಸರಳವಾಗಿ ಅವ್ರು ವಾದಿಸ್ಬೇಕಾದ್ರೆ ಸರ್ ಇವರೇ ಬರ್ಕೊಂಡಿರ್ಬೋದು ಸರ್. ಹಾಗಾಗಿ ನಾನು ಹೇಳೋದು, ಹೋಗಿ ಮೋಸ ಹೋಗೋಕ್ಕೆ ಮುಂಚೆ ಆಗಲೇ ಹೇಳಿದಾಗೆ ಮೋಸಗಾರರು ಮೋಸ ಹೋಗೋರು ಇರೋವರೆಗೂ ಮೋಸಗಾರರು ಇರ್ತಾರೆ ಅಂತ ಪ್ರಸಿದ್ಧವಾದ ನಾಣ್ಣುಡಿ ಇದೆಯಲ್ಲ, ಹಾಗೆ ದಯವಿಟ್ಟು ನಾನು ಹೇಳೋದು, ಅಂಥ ಕಂಪ್ನಿಗಳು ಬೀಗ ಹಾಕ್ಸೋಕ್ಕಿರೋ ಬಹಳ ಸರಳವಾದ ಉಪಾಯ ಏನು ಗೊತ್ತಾ? ನಾವು ಹೋಗದೇ ಇರೋದು. ಪೊಲೀಸ್ ಸಹಾಯಕ್ಕೆ ಬರ್ತಿಲ್ಲ, ಕೋರ್ಟು ಇವ್ರಿಗೆ ಹೋಗೋಕ್ಕೆ ಧೈರ್ಯ ಇಲ್ಲ, ಏನು ಮಾಡ್ತೀರಿ? ಕೋರ್ಟಿಗೆ ಹೋದ್ರೆ 5 ವರ್ಷ 10 ವರ್ಷ ಆಗುತ್ತೆ, ಎಳ್ಕೊಂಡು ಹೋಗುತ್ತೆ. ಸರ್ ವಾದ ಮಾಡ್ತಿರೋದೇನು ಗೊತ್ತಾ? ಸರ್ ಇಲ್ಲಿ ಹ್ಯಾಂಡ್ ರೈಟಿಂಗಲ್ಲಿ ಗಿರಿವಿ ಅಂತ ಬರ್ದಾರಲ್ಲ ಸರ್, ಈ ಹ್ಯಾಂಡ್ ರೈಟಿಂಗು ಬರ್ದೊಂದು ಕರ್ಸ್ಬಿಟ್ಟು ಚೆಕ್ ಮಾಡಿಬಿಟ್ರೆ ಸಿಗುತ್ತೆ. ನಮ್ಮ ಕಾನೂನು ಪ್ರಕ್ರಿಯೆ ಅಷ್ಟು ಸರಳ ಇದೆಯಾ, ಅಷ್ಟು ನೇರ, ಅಷ್ಟು ಕ್ವಿಕ್ಕಾಗಿದೆಯಾ, ತೀವ್ರಗತಿಲಿದೆಯಾ, ಅಷ್ಟು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ ಇದಾವೆ ನಮ್ಮಲ್ಲಿ. ಆ ಥರ ಹೇಳ್ತಾರೆ ಸರ್ ರಘುವರು. ಪಾಪ ಅಮಾಯಕರು, ಅವ್ರಿಗೆ ಗೊತ್ತಿಲ್ಲ ಇದೆಲ್ಲ ಕಾನೂನು, ಕೋರ್ಟ್ ಇದೆಲ್ಲ ಎಷ್ಟೆಷ್ಟು ವರ್ಷ ಎಳೆಯುತ್ತೆ ಅಂತ ಹೇಳಿ. ಹಾಗಾಗಿ ಇಷ್ಟೆಲ್ಲ ಒದ್ದಾಟಗಳ ಮಧ್ಯೆ ಕೂಡ ನಾನು ನಿಮ್ಮಲ್ಲೆಲ್ಲರಲ್ಲೂ ದಯವಿಟ್ಟು ನಮ್ಮ ಅಮಾಯಕ ಜನತೆ ಮನವಿ ಮಾಡೋದೇನು ಅಂತಂದರೆ, ಮೈಸೂರಿನ ಕುವೆಂಪು ನಗರ ಮತ್ತು ಮೈಸೂರಲ್ಲೇ ಇವ್ರದ್ದೇ ಸುಮಾರು ಬ್ರಾಂಚ್ಗಳಿದ್ದಾವೆ, ಅದು ಯಾವುದೋ ಗಣಪತಿ ಫೈನಾನ್ಸ್ ಅಂತ. ದಯವಿಟ್ಟು ಅವರಿಂದ ಹುಷಾರಾಗಿರಿ. ಕುವೆಂಪು ನಗರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಲ್ಲ ಕಂಪ್ಲೇಂಟ್ಗಳನ್ನು ಕೊಡಿ. ಕಮಿಷನರ್ ಆಫೀಸ್ ಮುಂದೆ ದಯವಿಟ್ಟು ಧರಣಿ ಮಾಡಿ, ಶಾಂತಿಯುತ ಮೆರವಣಿಗೆ ಪ್ರತಿಭಟನೆ ಮಾಡಿ ಅಂಥವ್ರದ್ದು ಅಂತ ನಾನು ಕೇಳ್ಕೊತೀನಿ. ದಯವಿಟ್ಟು ಇಂಥ ಮೋಸ ಮಾಡೋರು ದಯವಿಟ್ಟು ಬೇಗ ದೇವರು ಒಳ್ಳೆ ಬುದ್ಧಿ ಕೊಡಲಿ ಅಂತ ಕೇಳ್ಕೊತೀನಿ. ಜನ ಜಾಸ್ತಿ ದುಡ್ಡು ಬರುತ್ತೆ ಅಂತ ಹೋಗಿ ಅಡ ಇಡೋರ್ಗೂ ದೇವರು ಒಳ್ಳೆ ಬುದ್ಧಿ ಕೊಡಲಿ.